ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾನು ನಿಮ್ಗೊಂದು ಕಷಾಯ ತಂದಿದ್ದೀನಿ. ನಾನು ಇಲ್ಲಿವರೆಗೂ ಎಷ್ಟು ಕಷಾಯ ಹಾಕಿದ್ದೀನಿ ಅದೆಲ್ಲ ಪವರ್ಫುಲ್. ಇದು ಅಷ್ಟೇ, ಅವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ನಂಬರ್ 1 ಸ್ಥಾನದಲ್ಲೇ ಇದೆ. ಇದು ಪವರ್ಫುಲ್ ಕಷಾಯ. ಎರಡೇ ಐಟಮ್ ಫ್ರೆಂಡ್ಸ್, ಒಂದು ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆ. ಇವೆರಡು ಐಟಮ್ಮು ಪುಡಿ ಮಾಡಿ ನಾನು ಹೇಳಿದ ಮೆಥಡಲ್ಲಿ ಮಾಡಿಕೊಂಡು ಡೈಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಫ್ರೆಂಡ್ಸ್, ನಿಜವಾಗ್ಲೂ ತಿಂಗಳಿಗೆ 5 kg ಸಣ್ಣ ಆಗ್ತೀರಾ. ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ನಾನು ಟ್ರೈ ಮಾಡ್ತಿದ್ದೀನಿ. ನಾನು ಟ್ರೈ ಮಾಡೇ ನಾನು ನಿಮ್ಗೆ ಹೇಳ್ತಾ ಇರೋದು. ನಾನು ಅದನ್ನೆಲ್ಲ ಟ್ರೈ ಮಾಡೇ ನಾನು 11 kg ಸಣ್ಣ ಆಗಿದ್ದು 3 ತಿಂಗಳಿಗೆ. ಇದು ಅಷ್ಟೇ ಪವರ್ಫುಲ್ಲಾಗಿ. ಈಗ ಇನ್ನೊಬ್ರು ಕಮೆಂಟ್ ಮಾಡಿದ್ರು ನನಗೆ, ಅಲ್ಲಿ ಹಾಕಿದ್ದೀನಿ, ಆ ಕಮೆಂಟ್ ನೋಡಿ. ಮೇಡಮ್, ನಾವು ತುಂಬ ಬ್ಯುಸಿ ಇದ್ದೀನಿ, ಈ ಬ್ಯುಸಿಲಿ ನೀವು ಹೇಳಿರೋ ಕಷಾಯನ ನನಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಪ್ಲೀಸ್ ಯಾವುದಾದ್ರೂ ಈಸಿಗೆ ಒಂದು ಕಷಾಯ ಹೇಳ್ಕೊಡಿ, ಅದನ್ನು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದರು. ಇದಂತೂ ನಿಜವಾಗ್ಲೂ ಈಸಿನೇ. ಕರ್ಬೇವಿನ ಸೊಪ್ಪು ಮನೇಲಿ ಇದ್ದೇ ಇರುತ್ತೆ, ಜೀರಿಗೆ ಮನೇಲಿ ಇದ್ದೇ ಇರುತ್ತೆ. ಇವೆರಡನ್ನು ಪುಡಿ ಮಾಡಿಕೊಂಡು ಬಾಕ್ಸ್ಗೆ ಇಟ್ಕೊಂಡ್ರೆ, ಸ್ಟೀಲ್ ಬಾಕ್ಸ್ಗೋ ಇಲ್ಲಾಂದರೆ ಗಾಜಿನ ಬಾಕ್ಸ್ಗೋ ಇಟ್ಕೊಂಡ್ರೆ, ಡೈಲಿ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಬಾಯಿ ಮುಟ್ಟಿಸ್ಕೊಂಡು ಬಿಸಿನೀರು ಕುಡ್ಕೊಂಡು ಇದನ್ನು ಕುಡಿತಾ ಬಂದರೆ ರಿಯಲಿ ವೆಯ್ಟ್ ಲಾಸ್ ಆಗ್ತೀರಾ. ನಾನು ಕಷಾಯ ಮಾಡೋಕ್ಕೆ ಯಾರು ಬ್ಯುಸಿ ಇದ್ದೀನಿ, ಟೈಮ್ ಇಲ್ಲ ಅನ್ನೋದು ಇದನ್ನು ಈಸಿಯಾಗಿ ಮಾಡಿ. ನಿಜವಾಗ್ಲೂ ಇದು ಸಹ ನಂಬರ್ 1 ಪವರ್ಫುಲ್ ವೆಯ್ಟ್ ಲಾಸ್ ಕಷಾಯ ಅಂದರೆ ತಪ್ಪಾಗಲ್ಲ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ. ಆ ವಿಡಿಯೋವಲ್ಲಿ ಸಿಕ್ಕಾಬಟ್ಟೆ ಒಂದು 50 ಕಮೆಂಟ್ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 25 ಕಮೆಂಟ್ ಫ್ರೆಂಡ್ಸ್ ರೊಟ್ಟಿ ಮಾಡೋದು ಹೇಗೆ ತೋರಿಸಿ ಅಂತ ಬಂದಿದೆ. ಆ ಕಮೆಂಟ್ ಇಲ್ಲಿ ಹಾಕಿದ್ದೀನಿ ನೋಡಿ. ನಿಮಿಷ ಇರಿ, ಯಾರು ಅಂತ ಹೇಳ್ತೀನಿ. ಇಲ್ಲೊಬ್ಬರು ದೀಪ ಅಂತ ಇದ್ದಾರೆ. ಅದರಲ್ಲಿ ಒಂದಿಬ್ಬರು ಕಮೆಂಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ರೊಟ್ಟಿ ಮಾಡಿ ತೋರಿಸಿ ಮ್ಯಾಮ್ ಪ್ಲೀಸ್, ಕ್ರಿಸ್ಪಿಯಾಗಿ ಮಾಡೋದು ಹೇಗೆ ಅಂತ ಅವ್ರು ಕಳಿಸಿದ್ದಾರೆ. ಇನ್ನೊಬ್ಬರು ವಿಜಯಲಕ್ಷ್ಮಿ ಅಂತ, ಪ್ಲೀಸ್ ರೆಸಿಪಿ ಮಾಡಿ ತೋರಿಸಿ ಮ್ಯಾಮ್, ರೊಟ್ಟಿ ಬೆಳಕ್ಕೆ ಬರ್ತಾ ಇಲ್ಲ, ನಮಗೆ ಹಂಚಿಗೆ ಅಂಟಿ ಕೊಡ್ತಿದೆ, ರಾಗಿ ರೊಟ್ಟಿನೂ ಮಾಡೋಕ್ಕೆ ಬರ್ತಾ ಇಲ್ಲ ಮ್ಯಾಮ್, ಪ್ಲೀಸ್ ತಿಳಿಸಿ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಿದ್ದೀನಿ, ಓದ್ಕೊಳ್ಳಿ. ಕಳಿಸಿದ್ದಾರೆ. ಮೇಡಮ್, ನಾನು ರಾಗಿ ರೊಟ್ಟಿ ಆಲ್ರೆಡಿ ನನ್ನ ವೀಡಿಯೋಲಿದೆ, ಚೆಕ್ ಮಾಡಿ. ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ. ಯೂಟ್ಯೂಬಲ್ಲಿ ಒಂದೊಂದು ವೀಡಿಯೋ 2 ಸಲ ಹಾಕೋಂಗಿಲ್ಲ, ಅದೆಲ್ಲ ರೂಲ್ಸು. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಪುನಃ ರಾಗಿ ರೊಟ್ಟಿ ಮಾಡೋಕ್ಕಾಗಲ್ಲ. ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಅದರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನಾನು ಹೇಳೋ ರೀತಿ ನೀವು ಮಾಡಿ, ನಿಜವಾಗ್ಲೂ ರೊಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನೀವು ರೊಟ್ಟಿದೇ ಜಾಸ್ತಿ ಕಮೆಂಟ್ ಬಂದಿರೋದ್ರಿಂದ ನಾನು ಇವಾಗ ಮಾಮೂಲಿ ಮೊನ್ನೆ ಮಾಡಿದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಅದನ್ನು ತೋರಿಸಿಲ್ಲ, ಬರೀ ತಿನ್ನೋದು ತೋರಿಸಿದೆ ಅಷ್ಟೇ, ಮಾಡೋದು ತೋರಿಸಿಲ್ಲ. ಇವಾಗ ಅದನ್ನು ನಾನು ತೋರಿಸ್ತೀನಿ. ಫಸ್ಟು ಕಷಾಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಆಮೇಲೆ ರೊಟ್ಟಿ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ಬನ್ನಿ. ಅದಕ್ಕೆ ಮುಂಚೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ, ನನ್ನ ವಿಡಿಯೋ ವಿಸಿಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ರೊಟ್ಟಿ ಮತ್ತು ಕಷಾಯ ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಪವರ್ಫುಲ್ ಕಷಾಯ. ಯಾರಿಗೆ ನಾನು ತೋರಿಸಿರೋ ಕಷಾಯ ಮಾಡೋಕ್ಕೆ ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ ಅನ್ನೋರು ಇದನ್ನು ತುಂಬಾ ಸಿಂಪಲ್, ಅಷ್ಟು ಮಾಡ್ಕೊಳಕ್ಕಾಗಲ್ಲ ಅಂದರೆ ಕಷ್ಟ. ನಾವು ವೇಟ್ ಇಡಿಸ್ಬೇಕು, ಬೊಜ್ಜು ಕರಗಿಸ್ಬೇಕು, ನಾವು ಸ್ಲಿಮ್ ಆಗಿರಬೇಕು, ಎಲ್ಲ ಡ್ರೆಸ್ಸು ನಮ್ಗೆ ಆಗಬೇಕು ಅಂತ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ನಾನು ಹೇಳೋ ರೀತಿ ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ 3 ಡೇಸು ಮಿಸ್ ಮಾಡಿದೆ. ಡೈಲಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ತಾ ಹೋಗಿ ಫ್ರೆಂಡ್ಸ್, ಆರೋಗ್ಯಕ್ಕೂ ಒಳ್ಳೆಯದು, ವೆಯ್ಟ್ ಲಾಸ್ಗಂತೂ ಸೂಪರ್ ರಿಸಲ್ಟ್ ಕೊಡುತ್ತೆ. ಅದು ಯಾವ ರೀತಿ ಹೇಗೆ ಮಾಡೋದು, ಟೈಮ್ ಕುಡಿಯೋದು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಿಂದೆಲ್ಲ ಏನು ಬೆನಿಫಿಟ್ ಇದೆ ಅಂತ ಬನ್ನಿ ಇವಾಗ ನೋಡ್ಕೊಂಡು ಬನ್ನಿ. ಕರಿಬೇವು ಇಷ್ಟೊಂದು ಒಣೆ ಹಾಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹಸಿ ಇದೆ, ಕ್ಲೀನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿಬಿಟ್ಟು ಇದನ್ನು ನೆರಳಲ್ಲೇ, ಬಿಸಿಲಲ್ಲಿ ಯಾವುದೇ ಕಾರಣಕ್ಕೆ ಒಣೆ ಹಾಕಬಾರ್ದು. ನೆರಳಲ್ಲೇ ಒಂದು 2 ಡೇಸ್ ಒಣೆ ಹಾಕಿ, ಯಾಕಂದರೆ ಬಿಸಿಲಲ್ಲಿ ಒಣೆ ಹಾಕಿದ್ರೆ ಇದರಲ್ಲಿರೋ ಪವರೆಲ್ಲ ಹೊಟ್ಟೋಗುತ್ತೆ. ಆರೋಗ್ಯಕರ ಪವರ್ ಇದೆ, ಅದೆಲ್ಲ ಹೊಟ್ಟೋಗುತ್ತೆ. ಅದರಿಂದ ಬಿಸಿಲಲ್ಲಂತೂ ಇದನ್ನು ಒಣೆ ಹಾಕ್ಬೇಡಿ, ನೆರಳಲ್ಲೇ ಒಣೆ ಹಾಕಿ. ಇದರದ್ದೆಲ್ಲ ನಮಗೆ ಬೇಕು ನಮ್ಮ ಬಾಡಿಗೆ ಅಂದರೆ. ಈಗ ನಾನು ಇದನ್ನು ಒಣೆ ಹಾಕೊಂಡಿದ್ದೀನಿ. ಸ್ವಲ್ಪ ಇನ್ನೂ ಹಸಿ ಇದೆ, ಸ್ವಲ್ಪ ಒಣಗಿದೆ. ಒಂದು ಬೌಲ್ ಒಣಗಿದೆ. ಈಗ ಒಂದು ಬೌಲಷ್ಟು ಹಾಕ್ಬಿಟ್ಟು ನಾನು ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಒಂದು ಬೌಲ್ ತೊಗೊಂಡಿದ್ದೀನಿ ಕರಿಬೇವು. ಇದು 1/4 ಬೌಲು ಜೀರಿಗೆ 1/4 ಬೌಲ್ ತೊಗೊತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಈಗ ಪುಡಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್. ಈಗ ಆಗಿದೆ ನೋಡಿ ಪುಡಿ. ಗ್ರೀನಿಶ್ ಆಗಿ ಏನು ಸಖತ್ತಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಗಮ್ ಅಂತಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಏನು ಒಂದ್ಸಲ ಆರಾಮ್ಸೆ ಕುಡಿಬೋದು, ಯಾರು ಬೇಕಾದ್ರೂ ಕುಡಿಬೋದು. ಡಯಾಬಿಟಿಸ್ ಅವರು ಕುಡಿಬೋದು, ಯಾರು ಬೇಕಾದ್ರೂ ಕುಡಿಬೋದು. ಯಾರು ಕುಡಿಬಾರ್ದು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕುಡಿತಾ ಬನ್ನಿ. ಈಗ ಎಷ್ಟು ಯೂಸ್ ಮಾಡೋದು ದಿನಕ್ಕೆ ಅಂತ ತೋರಿಸ್ತೀನಿ.
ಈಗ ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ ನೀರು ತೊಗೊಳ್ತಿದ್ದೀನಿ. ಅರ್ಧ ಗ್ಲಾಸ್ ನಾರ್ಮಲ್ ವಾಟರ್ ಇದೆ, ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋತೀನಿ. ಈಗ ಇದನ್ನು ನಾನು ಒಂದು ಸ್ಪೂನ್ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪನ್ನ ಫ್ರೆಂಡ್ಸ್, ಇದರಲ್ಲೆಲ್ಲ ವಿಟಮಿನ್ ಇರೋದು ನಮ್ಮ ದೇಹಕ್ಕೆ ಸಿಗಬೇಕು ಅಂದರೆ ಬಿಸಿಲಲ್ಲಿ ಮಾತ್ರ ಒಣಗಿಸ್ಕೋಬೇಡಿ, ನೆರಳಲ್ಲಿ ಒಣಗಿಸಿ ಯೂಸ್ ಮಾಡಬೇಕು. ಇವಾಗ ನೋಡಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಆಗೋ ಕುಡಿಬೋದು. ಖಾಲಿ ಹೊಟ್ಟೆಲಿ ಕುಡಿಬೇಕು. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇವಾಗ ಕುಡಿತಾ ಇದ್ದೀನಿ. ನಾನು ಏನೇ ತೋರಿಸಿದ್ರು ಫ್ರೆಂಡ್ಸ್, ನನ್ನ ಮೇಲೆ ಪ್ರಯೋಗ ಆಗಿ ನಾನು ವೆಯ್ಟ್ ಲಾಸ್ ಆದಮೇಲೆ ನಾನು ನಿಮ್ಗೆ ತೋರಿಸೋದು ರಿಯಲಿ ವೆಯ್ಟ್ ಲಾಸ್ ಆಗುತ್ತೆ. ಖಂಡಿತ ಇದನ್ನು ಯೂಸ್ ಮಾಡಿ. ವೆಯ್ಟ್ ಲಾಸ್ ಅಂತೂ ಪಕ್ಕಾ. ತಿಂಗಳಿಗೆ 5 kg ಸಣ್ಣ ಹಾಗೆ ಆಗ್ತೀರಾ. ಕಂಟಿನ್ಯೂ ಒಂದು ದಿನನೂ ಮಿಸ್ ಮಾಡಿದೆ, ಡೈಲಿ ಯೂಸ್ ಮಾಡ್ತಾ ಬರಬೇಕು ಖಾಲಿ ಹೊಟ್ಟೆಲಿ. ಹೃದಯ ಸಮಸ್ಯೆ, ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಕುಡಿಯೋದ್ರಿಂದ. ಡಯಾಬಿಟಿಸ್ ಇರೋರು ಇದನ್ನು ಕುಡಿತಾ ಬಂದರೆ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ ದೇಹದಲ್ಲಿ. ತುಂಬಾ ಒಳ್ಳೆಯದು ಇದನ್ನು ಕುಡಿಯೋದ್ರಿಂದ. ಮತ್ತು ಮಜಾಲ್ಸ್ ನೋವು, ಕೀಲು ನೋವು ಇರೋರು ಇದನ್ನು ಯೂಸ್ ಮಾಡ್ತಾ ಬಂದರೆ ಫ್ರೆಂಡ್ಸ್ ಬ್ಲಡ್ ಸರ್ಕ್ಯುಲೇಟ್ಸ್ ಸರಿ ಹೋಗುತ್ತೆ. ಮತ್ತು ಅಸಿಡಿಟಿ, ಗ್ಯಾಸ್ಟ್ರಿಕ್ಕು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಜೀರ್ಣಕ್ರಿಯೆಗೆ ತುಂಬಾ ರಾಮ ಮಾಡದಂತೆ ಕೆಲಸ ಮಾಡುತ್ತೆ. ಮತ್ತು ರಕ್ತಹೀನತೆ ಇರೋರು ಇದನ್ನು ಯೂಸ್ ಮಾಡೋದ್ರಿಂದ ಅದು ಸರೋಗುತ್ತೆ. ಮತ್ತು ಬಿ ಪಿ ಸಮಸ್ಯೆ, ಬಿ ಪಿ ಯಾರಿಗೆ ಬಿ ಪಿ ಇದೆ ಇದನ್ನು ಯೂಸ್ ಮಾಡ್ತಾ ಬಂದರೆ ಬಿ ಪಿ ಕಂಟ್ರೋಲಲ್ಲಿರುತ್ತೆ ಫ್ರೆಂಡ್ಸ್. ಮತ್ತು ನಿದ್ರಾಹೀನತೆ, ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ನಿದ್ರೆನೇ ಸರಿಯಾಗಿ ಬರಲ್ಲ ಅಂತ. ಅಂಥವರು ಇದನ್ನು ಯೂಸ್ ಮಾಡ್ತಾ ಬಂದರೆ ಬ್ರೈನ್ಗೆ ರಿಲೀಫ್ ಅನಿಸುತ್ತೆ, ನಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕರಿಬೇವು ಅಷ್ಟೇ ಫ್ರೆಂಡ್ಸ್, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಮತ್ತು ಕೂದಲು ಬೆಳವಣಿಗೆ ನಿಮ್ಗೆ ಗೊತ್ತೇ ಇದೆ, ಕೂದಲು ಬೆಳವಣಿಗೆಗೂ ತುಂಬ ಒಳ್ಳೆಯದು. ಮೇನ್ ಬೊಜ್ಜು ಮತ್ತು ತೂಕ ಇಳಿಕೆಗಂತೂ ಕರಿಬೇವು, ಜೀರಿಗೆ ಇನ್ನು ಬಿಟ್ಟಿಲ್ಲ ಫ್ರೆಂಡ್ಸ್. ಇವೆರಡು ಒಟ್ಟಿಗೆ ಸೇರಿದ್ರೆ ಮಿರಾಕಲ್ ರೀತಿ ಬೆಣ್ಣೆ ಥರ ನಾವು ವೇಟೆಲ್ಲ ಕರ್ಗೋಗ್ತೀವಿ. 1 ತಿಂಗಳು ನೀವು ಇದು ಯೂಸ್ ಮಾಡ್ತಾ ಬನ್ನಿ. ಬೊಜ್ಜಿಗೆ ಅದು ಖಾಲಿ ಹೊಟ್ಟೆಲಿ ಕರಿಬೇವೆಲ್ಲ ಸೇವನೆ ಮಾಡ್ತಾರೆ ನೋಡಿದ್ದೀರಾ ಫ್ರೆಂಡ್ಸ್, ಅದು ತೂಕ ಇಳಿಕೆಗೋಸ್ಕರನೇ ಆ ರೀತಿ ಸೇವನೆ ಮಾಡೋದು. ನಿಮ್ಗೆ ಆ ರೀತಿ ಟೈಮ್ ಇಲ್ಲ ಅಂದರೆ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಬಿಟ್ರೆ 1 ಗ್ಲಾಸ್ ನೀರಿಗೆ ಹಾಕ್ಕೊಂಡು ಡೈಲಿ ಕುಡಿತಾ ಬನ್ನಿ ಖಾಲಿ ಹೊಟ್ಟೆಲಿ. ನಿಮಗೆ ಒಂದು 7 ಡೇಸ್ಗೆ 15 ದಿನಕ್ಕೆ ರಿಸಲ್ಟ್ ಗೊತ್ತಾಗುತ್ತೆ. ನಿಜವಾಗ್ಲೂ ಇದು ಮಿರಾಕಲ್ ಡ್ರಿಂಕ್. ನೋಡಿ ಈಗ ನಾನು ಒಂದು ಸ್ವಲ್ಪನೂ ಇಲ್ಲದೆ ಕುಡ್ಕೊಂಡೆ. ಏನೂ ಇಲ್ಲ ಫ್ರೆಂಡ್ಸ್, ಕುಡಿಬೋದು. ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೋದು, ಹಾಗೇನಾದರೂ ಕುಡಿಬೋದು. ಇದಂತೂ ಸೂಪರ್ ವೆಯ್ಟ್ ಲಾಸ್ ಡ್ರಿಂಕ್. ನಂಬರ್ 1 ಸ್ಥಾನದಲ್ಲೇ ಇದನ್ನು ನಾನು ಇಡ್ತೀನಿ. ಯಾಕಂದರೆ ಇದು ಅಷ್ಟೇ ವರ್ಕ್ ಮಾಡುತ್ತೆ. ಇಷ್ಟೊಂದು ಬೆನಿಫಿಟ್ ಇರೋದನ್ನ ಏನಕ್ಕೆ ಯೂಸ್ ಮಾಡದೆ ಬಿಡ್ತೀರಾ? ವೆಯ್ಟ್ ಯಾರು ಕಡಿಮೆ ಆಗಬೇಕು ಅಂತಿದ್ರೋ, ಬೊಜ್ಜು ಕರಗಿಸ್ಬೇಕು ಅಂತಿದ್ರೋ ತಪ್ಪದೆ ಇದನ್ನು ಯೂಸ್ ಮಾಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. 1 ಬೌಲ್ ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ರೊಟ್ಟಿ ಅಂತೂ ಗರಿಯಾಗಿ ಸೂಪರಾಗಿ ಬರುತ್ತೆ. ಈಗ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು 1 ಕ್ಯಾರೆಟ್ನ ನಾನು ನೀಟಾಗಿ ಸಣ್ಣಗೆ ತುರ್ಕೊಂಡಿದ್ದೀನಿ. 1 ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೇ ನಾನು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ನಿಮ್ಮ ಹತ್ರ ಯಾವ ಸೊಪ್ಪಿದೆ ಆ ಸೊಪ್ಪು ಹಾಕ್ಕೊಳ್ಳಿ. ಇನ್ನೂ 2-3 ಥರ ಸೊಪ್ಪಿದ್ರೂ ಹಾಕ್ಕೋಬೋದು. ಸಣ್ಣಗೆ ಉತ್ತರಿಸ್ಬಿಟ್ಟು ಸೊಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇದಕ್ಕೆ ನಾನು ರುಚಿ ಹಾಕ್ತೀನಿ ನೋಡಿ. ಇನ್ನೇನು ಹಾಕಿಲ್ಲ, ನಾನು ಹಾಕಿರೋದು ಬರೀ ಚಿರೋಟಿ ರವೆ, ಕ್ಯಾರೆಟ್ ಮತ್ತು ಸೊಪ್ಪು ಇಷ್ಟೇ ಹಾಕಿರೋದು. ಈರುಳ್ಳಿನೂ ಸಹ ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ಈರುಳ್ಳಿ ಹಾಕಿ ಮಾಡೋದ ಮೊದಲೇ ತೋರಿಸಿದ್ದೀನಿ. ಮೂಲಂಗಿ, ಈರುಳ್ಳಿ ಎಲ್ಲ ಹಾಕಿ ಪದೇ ಅದನ್ನೇ ತೋರಿಸೋದು ಬೇಡ ಅಂತ ಈ ರೀತಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಈಗ ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ರೊಟ್ಟಿ ಮಾತ್ರ ಫ್ರೆಂಡ್ಸ್ ಒಬ್ಬರು 5 ಬೇಕಾದ್ರೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಪೇಪರ್ ರೊಟ್ಟಿ ರೀತಿ ಇರುತ್ತೆ. ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಷ್ಟೇ ಚೆನ್ನಾಗಿ ಬರುತ್ತೆ, ನೀವು ಕೂಡ ಮಾಡ್ತೀರಾ. ಈಗ ನಾನು ನೀಟಾಗಿ ಕಲಿಸ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನಿಮ್ಮ ಕಮೆಂಟ್ ಮೇರೆಗೆ ನಾನು ಇವತ್ತು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇಷ್ಟೇ ಫ್ರೆಂಡ್ಸ್, ನೀಟಾಗಿ ಕಲಿಸ್ಬಿಡೋಣ. ಈಗ ಇದನ್ನು 1 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ಇನ್ನೇನು ಹಾಕೋಕ್ಕೆ ಹೋಗ್ಬೇಡಿ, ಇಷ್ಟ ಹಾಕ್ಬಿಟ್ಟೆ ಕಲಸಿ ಇಟ್ಬಿಡಿ. ವೆಯ್ಟ್ ಲಾಸ್ ಮಾಡೋರ್ಗಂತೂ ಫ್ರೆಂಡ್ಸ್ ಸೂಪರ್. ಬ್ರೇಕ್ಫಾಸ್ಟ್ ಅಂದರೆ ತಪ್ಪಾಗಲ್ಲ, ಡಿನ್ನರ್ಗೂ ತೊಗೋಬೋದು ಅದನ್ನು. ಈಗ ನಾನು ಅದು ನೆನೀತಾ ಇರಲಿ, ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಕಡಲೆ ಬೀಜದ ಚಟ್ನಿ. ಈಗ ಫ್ರೆಂಡ್ಸ್ ನಾನು 1 ಕಾಯಲ್ಲಿ 1 ಹೋಳು ಕಾಯಿನ 1 ಕಾಯಿ ತುರ್ಕೊಂಡಿದ್ದೀನಿ, 1 ಹೋಳನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ.
ಈಗ ಕಡಲೆಬೀಜ ಫ್ರೆಂಡ್ಸ್, ಕಡಲೆಬೀಜ ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗೆಯೋಕೆ ಹೋಗಬೇಡಿ. ಕಡಲೆಬೀಜದಲ್ಲಿ ಪ್ರೋಟೀನ್ ಹೇರಳವಾಗಿದೆ. ವೆಯ್ಟ್ ಲಾಸ್ಗೆ ಕಡಲೆಬೀಜ ತುಂಬಾ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಈಗ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಮುಂದೆನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಫ್ರೆಂಡ್ಸ್ ಒಂದು 4-5 ಎಸ್ಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನಾನು ಈ ರೀತಿ ಬಿಡಿಸಿ ಬ್ಯಾಗ್ ಇಟ್ಕೊಬಿಡ್ತೀನಿ. ಇದು 2 ತಿಂಗಳು ಹಿಂಗೆ ಇಟ್ಟರು ಏನೂ ಆಗೋಲ್ಲ, ಗಾಳಿ ಹೋಗುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಚೆನೇ ಇಟ್ಕೋಬೇಕು ಫ್ರೆಂಡ್ಸ್, ಬೆಳ್ಳುಳ್ಳಿನ ಯಾವಾಗಲೂ ಫ್ರಿಡ್ಜ್ಗೆ ಇರಬಾರ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. 2 ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕೋಕ್ಕೆ ಹೋಗಬೇಡಿ. ಈಗ ರುಬ್ಕೊಳ್ಳಿ. ಆದರೆ ರುಬ್ಬೇಕಾದ್ರೆ ತರಿಯಾಗಿ ರುಬ್ಕೊಳ್ಳಿ. ಕಡಲೆಬೀಜ ಒಂದೊಂದು ಬಾಯಿಗೆ ಸಿಕ್ಕಿದ್ರೆ ಸೂಪರಾಗಿರುತ್ತೆ. ಈ ಚಟ್ನಿಗೂ ಆ ರೊಟ್ಟಿಗೂ ಫ್ರೆಂಡ್ಸ್ ಸೂಪರಾಗಿರುತ್ತೆ ಕಾಂಬಿನೇಷನ್. ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ನೋಡಿ. ಚಟ್ನಿ ರೆಡಿಯಾಗಿದೆ. ತರಿಯಾಗಿ ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೀಜದ ಚಟ್ನಿ ಕಡಲೆಗಿಂತ ಕಡಲೆಬೀಜ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ. ಈಗ 1 ಅವರ್ ಆಗಿದೆ, ಅದು ನೆಂದಿದೆ. ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಎಣ್ಣೆ ಸಾವರಬಾರ್ದು. ಎಣ್ಣೆ ಸಾವರೋದ್ರಿಂದನೇ ಫ್ರೆಂಡ್ಸ್ ರೊಟ್ಟಿ ಏಳಲ್ಲ. ಇದೊಂದು ಟಿಪ್ಸು, ಇದನ್ನು ಫಾಲೋ ಮಾಡಿ. ಯಾವತ್ತೂ ನೀರು ಹಾಕೋಬೇಕು ಫ್ರೆಂಡ್ಸ್. ಎಣ್ಣೆ ಸಾವರಿದ್ರೆ ಕಲ್ಲಿಗೆ ಕಚ್ಕೊಳ್ಳುತ್ತೆ. ನನಗೆ ಕಮೆಂಟ್ ಮಾಡಿದ್ರಿ, ಮೇಡಮ್ ನಾವು ರೊಟ್ಟಿ ಮಾಡೋಕ್ಕೆ ಹೋದರೆ ಕಲ್ಲಿಗೆ ಕಚ್ಕೊಳ್ಳುತ್ತೆ ಅಂತ. ಅದು ನೀವು ಎಣ್ಣೆ ಸಾವರ್ಬಿಟ್ಟು ರೊಟ್ಟಿ ಹಾಕೋಕ್ಕೆ ಹೋಗ್ತೀರಿ, ಅದರಿಂದ ಕಚ್ಕೊಳ್ಳುತ್ತೆ. ನೋಡಿ ಈ ರೀತಿ ಮೆಥಡ್ ನೋಡ್ಕೊಳ್ಳಿ. ಈಗ ನಿಮ್ಮಿದ್ರಿಗೆ ನಾನು ಗ್ಯಾಸ್ ಹಸಿದ್ದೀನಿ, ಕಲ್ಲು ಮಡಗಿದ್ದೀನಿ ಕಾಯೋಕ್ಕೆ. ಈಗ ಸ್ವಲ್ಪ ನೀರು ಚಿಮ್ಕಿಸಿದ್ದೀನಿ. ಈಗ ರೊಟ್ಟಿ ಬಳ್ಕೊಬರ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬಳ್ಕೊಬನ್ನಿ. ಸಿಮ್ಮಲ್ಲಿರಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೇಪರ್ ರೀತಿ ಬರುತ್ತೆ ಫ್ರೆಂಡ್ಸ್. ಅಷ್ಟೇ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ. ಒಂದೇ ಕಡೆ ಬೇಯಿಸ್ಕೊಳ್ಳಿ. ಈಗ ಬಳ್ಕೊಂಡಾಯಿತು. ಇವಾಗ ಮಿಕ್ಕಿದಿಟ್ಟನ್ನ ಎತ್ತಾಕೋತಾ ಇದ್ದೀನಿ. ಈಗ ಫ್ರೆಂಡ್ಸ್ ಇದಕ್ಕೆ ಎಣ್ಣೆನಾರ ಹಾಕ್ಕೊಳ್ಳಿ, ಬೆಣ್ಣೆನಾರ ಹಾಕ್ಕೊಳ್ಳಿ, ತುಪ್ಪನಾರ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿದೆ ಅದು ಹಾಕ್ಕೊಳ್ಳಿ. ನಾನು ಫ್ರೆಂಡ್ಸ್ ಕಡಲೆ ಬೀಜದ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಮತ್ತು ಕಡಲೆ ಬೀಜದ ಗಾಣದ ಎಣ್ಣೆ ನಮ್ಮನೇಲಿ ನಾವು ಅದನ್ನೇ ಯೂಸ್ ಮಾಡೋದು. ಅದನ್ನು ನಾನು ಹಾಕೋತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ನಾನು ಹಾಕಿರೋ ಕ್ಯಾರೆಟು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಕಾಣಿಸ್ತಿದೆ. ಈಗ ಮೇಲೆ ಮುಚ್ಚೋಣ. ಈಗ ಫ್ರೆಂಡ್ಸ್ ಬೆಂದಿದೆ ನೋಡಿ. ಗರಿ ಗರಿ ರೊಟ್ಟಿ ರೆಡಿ ಟು ಹೀಟ್. ಇಷ್ಟೇ ರೊಟ್ಟಿ, ಸಿಂಪಲ್. ವೆಯ್ಟ್ ಲಾಸ್ ಮಾಡೋರು ಸಡನ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಏನು 10 ನಿಮಿಷ ನೆನೆಯಕ್ಕೆ ಇಟ್ಬಿಟ್ರೆ, ಕಲಿಸ್ಬಿಟ್ಟು ನಿಮ್ಮ ಹತ್ರ ಏನಿದೆ ಅದು ಹಾಕೊಂಡು ಕಲಿಸ್ಬಿಟ್ಟು ರವೆ ಹಾಕ್ಬಿಟ್ಟು ಇಟ್ಬಿಟ್ರೆ ಸೂಪರಾಗಿ 5 ನಿಮಿಷಕ್ಕೆ ರೊಟ್ಟಿ ರೆಡಿಯಾಗುತ್ತೆ. ಪುನಃ ಸೇಮ್ ಮೆಥಡ್ ಫ್ರೆಂಡ್ಸ್. ನೀರು ಹಾಕ್ತಾಯಿದ್ದೀನಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇವಾಗ ಹಿಟ್ಟು ಹಾಕ್ತಾಯಿದ್ದೀನಿ. ಅದನ್ನು ಸೇಮ್ ರಾಗಿ ರೊಟ್ಟಿನೂ ಇದೇ ಮೆಥಡ್ ಫ್ರೆಂಡ್ಸ್ ನಾನು ತೋರಿಸಿದ್ದೀನಿ. ನೋಡಿಲ್ಲ ಅನ್ನೋರ ವಿಡಿಯೋ ನೋಡಿ, ಅದನ್ನು ಸೇಮ್ ಇದೇ ಥರ ಮಾಡೋದು. ತುಂಬಾ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ರೊಟ್ಟಿ ಮಿಸ್ ಮಾಡಬೇಡಿ. ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಎಣ್ಣೆ ಹಾಕ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ರೊಟ್ಟಿ ಹಾಕ್ಬಿಟ್ಟು ಮೇಲೆ ಎಣ್ಣೆ ಹಾಕಿ. ಫಸ್ಟೇ ಎಣ್ಣೆ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಆ ರೀತಿ ಮಾಡೋದ್ರಿಂದನೇ ರೊಟ್ಟಿ ಕಿತ್ತೋಗೋದು ಹೇಳೋದಿಲ್ಲ. ಈಗ ಮೇಲೆ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಏನಿದೆ ಅದು ಹಾಕ್ಕೊಳ್ಳಿ. ಸೇಮ್ ಪ್ರೊಸೀಜರ್. ಈಗ ಇದನ್ನು ಮುಚ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ. ಕೇಳ್ತಿದ್ರಲ್ಲ ಅಂತ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ರೊಟ್ಟಿ ಯಾರಿಗೆ ಇಷ್ಟ ಆಯಿತು ಅವ್ರು ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಈಗ ರೆಡಿಯಾಗಿದೆ ಕಡಲೆ ಬೀಜದ ಚಟ್ನಿ ರೊಟ್ಟಿ. ಇನ್ನು ಇಷ್ಟಿಟ್ಟಿದೆ ಫ್ರೆಂಡ್ಸ್. ಈಗ ನಾನು 2 ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ರೊಟ್ಟಿ ಕೇಳಿದ್ರಲ್ಲ. ದೀಪ ಮತ್ತು ವಿಜಯಲಕ್ಷ್ಮಿ ಸುಮಾರು ಒಂದು 25 ಸೆಟ್ ಕೇಳಿದ್ರಿ. ಅವ್ರ ಹೆಸರೆಲ್ಲ ನನಗೆ ಜ್ಞಾಪಿಟ್ಕೊಂಡಿಲ್ಲ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ. ಕರಿ ಕರಿಯಾಗಿ ಏನೇನು ಹಾಕಿದ್ದೀನಿ ಅದೆಲ್ಲ ಬಂದಿದೆ. ಇಷ್ಟೇ ಸಿಂಪಲ್. ನೀವು ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿ ಬರುತ್ತೆ ರೊಟ್ಟಿ. ಈ ರೊಟ್ಟಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದಂತೂ ಮರಿಬೇಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಬಿಟ್ಟೆ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ತಿನ್ನೋ ತರಿಸ್ತೀನಿ. ಕಡಲೆಬೀಜ ಚಟ್ನಿ ಅದು ಅಷ್ಟೇ. ಈ ಮೆಥಡಲ್ಲಿ ಕಡಲೆಬೀಜ ಕೆಲವರು ಹುರಿದ್ಬಿಟ್ಟು
ಸಿಪ್ಪೆ ತೆಗೆದುಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ವೆಯ್ಟ್ ಲಾಸ್ಗೆ ಪ್ರೋಟೀನ್ ಇದೆ ಅದರಲ್ಲಿ ಹೇರಳವಾಗಿ ತಿನ್ನಬೇಕು. ಬಡವರ ಬಾದಾಮಿ ಕಡಲೆ ಬೀಜ ಕೇಳಿಸ್ತಾ ಇದೆ ಅನಿಸುತ್ತೆ. ಅಷ್ಟೇ ಕ್ರಿಸ್ಪಿಯಾಗಿ ಅಷ್ಟೇ ಚೆನ್ನಾಗಿರುತ್ತೆ. ರೊಟ್ಟಿ ತೋರಿಸಿ ಅಂದರೆ ನಾನು ತೋರಿಸಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ. ನಿಜವಾಗ್ಲೂ ಯಾರು ಬೇಕಾದ್ರೂ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಈ ರೊಟ್ಟಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ವೀಡಿಯೋ ಎಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಯಾರ್ಯಾರು ರೊಟ್ಟಿ ತೋರಿಸಿ ಅಂತ ಕಮೆಂಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. 2 ಕಡೆನೂ ತೋರಿಸಿ ಅಂದಿದ್ದು. ಈ ಕಡೆ ಮಕ್ಕನೇ ಕಾಣಿಸ್ತೈತೆ. ಈ ರೀತಿ ಏನೂ ಹಾಕಿಲ್ಲ, ಬರೀ ಚಿರೋಟಿ ರವೆ. ಏನೇನು ಹಾಕಿದ್ದೀನಿ ಅಂತ ನಿಮ್ಮಿದ್ರಿಗೆ ತೋರಿಸಿದ್ದೀನಿ. ಸೇಮ್ ಅದೇ ರೀತಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ.